ಹುಲಿಯನ್ನ ಸೆರೆ ಹಿಡಿಯಲಾಗುವಂತಹ ಬೋನ್ನಲ್ಲಿ ಅರಣ್ಯಾಧಿಕಾರಿಗಳನ್ನ ಕೂಡಿಡಲಾಗಿತ್ತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರೋಬ್ಬರಿ 15 ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ಇದೀಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ರೈತ ಮಹಿಳೆ ಕಮಲಮ್ಮ ನೀಡಿದಂತಹ ದೂರಿನ ಅನ್ವಯ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ. ನೋಡಿ, ಹುಲಿ ಸೆರೆ ಬೋನ್ನಲ್ಲಿ ಅರಣ್ಯ ಅಧಿಕಾರಿಗಳನ್ನ ಕೂಡಿಟ್ಟಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಬರೋಬ್ಬರಿ 15 ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ಎಫ್ಐಆರ್ ದಾಖಲಾಗಿರುವಂಥದ್ದು. ಜಮೀನಿಗೆ ನುಗ್ಗಿ ಹಲ್ಲೆ ಆರೋಪದಲ್ಲಿ ಸಿಬ್ಬಂದಿ ಮೇಲೆ ಕೇಸ್ ಹಾಕಲಾಗಿದೆ. ರೈತ ಮಹಿಳೆ ಕಮಲಮ್ಮ ನೀಡಿದಂತಹ ದೂರಿನ ಅನ್ವಯ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ. ಕಳೆದ ಮಂಗಳವಾರ ಗುಂಡ್ಲುಪೇಟೆಯ ಬೊಮ್ಮಲಾಪುರದಲ್ಲಿ ನಡೆದಂತಹ ಘಟನೆ ಇದು. ಕರ್ತವ್ಯಕ್ಕೆ ಅಡ್ಡಿ ಅಂತ 5 ರೈತರ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಕರ್ತವ್ಯಕ್ಕೆ ಅಡ್ಡಿ ಅಂತ ಅರಣ್ಯ ಸಿಬ್ಬಂದಿಗಳು ದೂರನ್ನ ಕೊಟ್ಟಿದ್ರು. ಈಗ ಅರಣ್ಯ ಸಿಬ್ಬಂದಿ ನೀಡಿದಂತಹ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿತ್ತು. ರೈತರು ಕೊಟ್ಟಂತಹ ಪ್ರತಿ ದೂರಿನ ಅನ್ವಯ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹುಲಿ ಸೆರೆ ಬೋನ್ನಲ್ಲಿ ಅರಣ್ಯಾಧಿಕಾರಿಗಳನ್ನ ಕೂಡಿಟ್ಟಿದ್ರು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರೋಬ್ಬರಿ 15 ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ಕೂಡ ಇದೀಗ ಕೇಸ್ ದಾಖಲಾಗಿರುವಂಥದ್ದು. ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ರೈತ ಮಹಿಳೆ ಕಮಲಮ್ಮ ನೀಡಿದಂತಹ ದೂರಿನ ಅನ್ವಯ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ. ಬಿಎನ್ಎಸ್ ಕಲಂ ಪ್ರಕಾರ ದೂರನ್ನ ದಾಖಲು ಮಾಡಿಕೊಳ್ಳಲಾಗಿರುವಂಥದ್ದು. ಜಮೀನಿಗೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪದಲ್ಲಿ ಸಿಬ್ಬಂದಿ ಮೇಲೆ ಇದೀಗ ಕೇಸನ್ನು ಹಾಕಲಾಗಿದೆ. ಕಳೆದ ಮಂಗಳವಾರ ಗುಂಡ್ಲುಪೇಟೆಯ ಬೊಮ್ಮಲಾಪುರದಲ್ಲಿ ಘಟನೆ ನಡೆದಿತ್ತು. ಕರ್ತವ್ಯಕ್ಕೆ ಅಡ್ಡಿ ಅಂತ ಹೇಳಿ 5 ರೈತರ ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿತ್ತು. ಕರ್ತವ್ಯಕ್ಕೆ ಅಡ್ಡಿ ಬಂದ್ರು ಅಂತ ಹೇಳಿ ಅರಣ್ಯ ಸಿಬ್ಬಂದಿಗಳು 5 ರೈತರ ಮೇಲೆ ಎಫ್ಐಆರ್ ದಾಖಲಿಸಿದ್ರು. ಇದೀಗ ಅರಣ್ಯ ಸಿಬ್ಬಂದಿ ನೀಡಿದ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿತ್ತು. ಈಗ ರೈತರು ಕೊಟ್ಟಂತಹ ಪ್ರತಿ ದೂರಿನ ಅನ್ವಯ ಅಧಿಕಾರಿಗಳ ವಿರುದ್ಧವೇ ಎಫ್ಐಆರ್ ದಾಖಲಾಗಿದೆ. ಅವರ ಇಲಾಖೆಗೆ ಇಡೀ ಗುಂಡ್ಲುಪೇಟೆ ತಾಲೂಕು ಕಾಡಂಚಿನ ಗ್ರಾಮದ ರೈತರೆಲ್ಲರೂ ಕೂಡ ಮುಕ್ತಿ ಆಗ್ತಿವೆ. ಆ ಸಮಸ್ಯೆ ಬಗೆಹರುವವರೆಗೂ ಕೂಡ ಅಹೋರಾತ್ರಿ ಧರಣಿನ ಬಂಡೀಪುರದ ಅವರ ಆಫೀಸ್ ಮುಂದೆ ಮಾಡೋದಕ್ಕೆ ನಾವು ಪ್ರಯತ್ನವನ್ನ ಆಲ್ರೆಡಿ ಮಾಡ್ತಾ ಇದ್ದೀವಿ. ಜನಗಳಿಗೂ ಕೂಡ ಅದನ್ನು ಮನವರಿಕೆ ಮಾಡ್ಕೊಡ್ತೀವಿ. ಈಗಲಾರು ಎಚ್ಚೆತ್ಕೊಂಡು ಸಭೆಗಳ ಕರೆದ್ರೆ ರೈತರ ಸಲಹೆಗಳನ್ನು ಕೇಳಿ ನೀವು ಒಂದಷ್ಟು ಇಲಾಖೆಯ ಅಧಿಕಾರಿಗಳು ಎಲ್ಲೆಲ್ಲಿ ಓಡಾಡ್ತಿರೋ ಸಲಹೆ ತಗೊಂಡು ಈ ಕೆಲಸವನ್ನ ತರಾತುರಿ ಮುಗಿಸ್ಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಅವರು ಅದನ್ನ ಮಾಡಿದ್ದಾರೆ. ಅಧಿಕಾರಿಗಳು ಅಲ್ಲಿ ನಾವು ಯಾವುದೇ ರೀತಿ ರೈತರು ತೊಂದರೆಕೊಳ್ಳ ನಮ್ಗೆ ಸಹಕಾರ ಕೊಡಿ, ನಾವು ಯಾವುದೇ ರೀತಿ ಕೇಸ್ಗಳನ್ನ ಮಾಡೋಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಮತ್ತೆ 6 ಗಂಟೆ ಮೇಲೆ ಬಂದು ಮೇಲುಗಡೆಯಿಂದ ಒತ್ತಡ ಮಾಡಿಸಿ ಅವರು ರೈತರ ಮೇಲೆ ಕೇಸನ್ನ ಹಾಕಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂತು. ಅದಾದ ನಂತರ ನಾವು ಕೂಡ ಇಲಾಖೆಯವರ ಮೇಲೆ ಕಂಪ್ಲೇಂಟನ್ನು ಕೊಟ್ಟಂಥ ಸಂದರ್ಭದಲ್ಲಿ ಇಲಾಖೆ ಅಧಿಕಾರಿಗಳು ನಾವು ಮೇಲಧಿಕಾರಿಗಳನ್ನ ಪರ್ಮಿಷನ್ ತಗೋಬೇಕು ಅಂತ ಹೇಳಿ ಸುಮಾರು 4 ದಿನಗಳ ಕಾಲ ಇದು ಅವಕಾಶವನ್ನು ಪಡ್ಕೊಂಡ್ರು. ಇವತ್ತು SP ಅವರು ರೈತ ಒಕ್ಕೂಟ ಏನು ಚಾಮರಾಜನಗರ ಜಿಲ್ಲಾ ಅಂದರೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ರೈತ ಒಕ್ಕೂಟ ಮತ್ತು ಪ್ರಗತಿಪರ ಸಂಘಟನೆಗಳಿಂದ 15ನೇ ತಾರೀಕು ಪೊಲೀಸ್ ಇಲಾಖೆ ಮುಂದೆ ಪ್ರತಿಭಟನೆ ಅಂತ ಏನು ಹೇಳಿದ್ವಿ, ಅದಕ್ಕೆ SP ಅವರು ನಾವು ಮಾತುಕತೆ ಆದವನ್ನ ನಾವು 3 ಗಂಟೆಗೆ ಸಭೆಯನ್ನು ಬನ್ನಿ ಅಂತ ಹೇಳಿದ್ವಿ. ಆದರೆ ಅದು ಸಮಸ್ಯೆ 20 ದಿವಸಗಳಿಂದ ಕುಂದಕೆರೆನಲ್ಲಿ 2 ಹುಲಿಗಳ ಸಂಘರ್ಷದ ಸಂದರ್ಭದಲ್ಲಿ ಒಂದು ಹುಲಿ ಅಪಘಾತಕ್ಕೊಳಗಾದಾಗ CF ಅವ್ರನ್ನೇ ಕರೆಸಿ ಸಾರ್ವಜನಿಕವಾಗಿ ನಿಲ್ಲಿಸಿ ಅವ್ರನ್ನ ಸಾರ್ವಜನಿಕ ಸಭೆಯ ಅವಶ್ಯಕತೆ, ಇಲ್ಲಿ ಆಗ್ತಾ ಇರೋಂಥ ಸಂಘರ್ಷ, ಇಲಾಖಾ ವೈಫಲ್ಯದ ಬಗ್ಗೆ ಸಾರ್ವಜನಿಕವಾಗಿ ತಿಳಿಸಿ ಅವ್ರಿಗೆ ಸಭೆ ಮಾಡುವಂಥ ವಿಷಯನ ತಾಕೀತು ಮಾಡಿದ್ರು. ಅಷ್ಟಾಗಿಯೂ ಸಹ ಮೊನ್ನೆ ಇಷ್ಟೆಲ್ಲ ದೊಡ್ಡ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ. ಹುಲಿ ಸೆರೆ ಬೋನ್ನಲ್ಲಿ ಅರಣ್ಯಾಧಿಕಾರಿಗಳನ್ನ ಕೂಡಿಟ್ಟಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಬರೋಬ್ಬರಿ 15 ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ಇದೀಗ ಎಫ್ಐಆರ್ ದಾಖಲಾಗಿದೆ ಅಂತ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಹೋಗುವುದಾದ್ರೆ. ಹೌದು ದೀಪ್ತಿ, ಗುಂಡ್ಲುಪೇಟೆ ತಾಲೂಕಿನ ಬೊಮ್ಮಲಾಪುರ ಗ್ರಾಮದಲ್ಲಿ ಅರಣ್ಯ ಸಿಬ್ಬಂದಿಯನ್ನ ಕೂಡಿ ಹಾಕಿದ ಘಟನೆ ಸಂಬಂಧ ಅರಣ್ಯ ಅಧಿಕಾರಿಗಳು ಕರ್ತವ್ಯಕ್ಕೆ ಅಡ್ಡಿ ಮತ್ತೆ ಜೀವ ಬೆದರಿಕೆ ಒಡೆದಂತ ಪ್ರಕರಣದಲ್ಲಿ 5 ರೈತರ ವಿರುದ್ಧ ಒಂದು ಪ್ರಕರಣವನ್ನ ದಾಖಲು ಮಾಡಿದ್ದರು. ಇದರಿಂದ ರುಚಿಗೆದ್ದಂತ ರೈತರು ತಾವು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ, ಇವೆಲ್ಲ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಆಗಿದೆ ಅಂತ ಹೇಳಿ ಕಳೆದ 10ರಂದೇ ಅದೇ ಗ್ರಾಮದ ಕಮಲಮ್ಮ ಎಂಬುವರ ದೂರನ್ನ ಕೊಟ್ಟಿದ್ರು. ಅರಣ್ಯ ಅಧಿಕಾರಿಗಳು ತಮ್ಮ ಮೇಲೆ ಜೀಪನ್ನ ಹತ್ತಿಸಿ ತಮ್ಮನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟರು. ಜೊತೆಗೆ ನಮಗೆ ಹಲ್ಲೆನೂ ಕೂಡ
ಅರಣ್ಯಾಧಿಕಾರಿಗಳು ನಡೆಸಿದ್ರು ಅಂತ ಒಂದು ದೂರನ್ನ ಕೊಟ್ಟಿದ್ರು. ಆದ್ರೆ ಪೊಲೀಸರು ಯಾವುದೇ ರೀತಿಯಾದಂತಹ FIR ಅನ್ನ ದಾಖಲು ಮಾಡಿರಲಿಲ್ಲ, ಕೇವಲ ದೂರನ್ನಷ್ಟೇ ಸ್ವೀಕಾರ ಮಾಡಿದ್ರು. ಅದರಂತೆ ಇದರಿಂದ ರುಚಿಗೆದಂತಹ ಬೊಮ್ಲಾಪುರ ಗ್ರಾಮಸ್ಥರು ಮತ್ತೆ ರೈತ ಸಂಘದ ಮುಖಂಡರೆಲ್ಲವೂ ಕೂಡ ಸಭೆ ಸೇರಿ ಇಂದು ಅಂದ್ರೆ ಸೋಮವಾರದಂದು ಗುಂಡ್ಲುಪೇಟೆ ಠಾಣೆ ಮುಂದೆ ನಾವು ದೊಡ್ಡ ಮಟ್ಟದ ಒಂದು ಧರಣಿಯನ್ನ ಹಮ್ಮಿಕೊಳ್ತೇವೆ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇದರ ಬೆನ್ನಲ್ಲೇ ರೈತರು ಪ್ರತಿಭಟನೆಗೆ ಕರೆ ಕೊಟ್ಟಂತ ಬೆನ್ನಲ್ಲೇ ಒಟ್ಟು 15 ಅರಣ್ಯಾಧಿಕಾರಿಗಳ ವಿರುದ್ಧ ಗುಂಡ್ಲುಪೇಟೆ ಪೊಲೀಸರು ಕೊನೆಗೂ ಕೂಡ FIR ಅನ್ನ ದಾಖಲು ಮಾಡಿದ್ದಾರೆ. ಇದರಲ್ಲಿ A1 ಆಗಿ DRF ಜ್ಞಾನಶೇಖರ್ ಅಂತ ಇದ್ರೆ A14 ಆಗಿ ಗುಂಡ್ಲುಪೇಟೆಯ ACF ಆದಂತಹ ಸುರೇಶ್ ಅವರಿದ್ದಾರೆ. ಒಟ್ಟಾರೆ 15 ಮಂದಿ ಅರಣ್ಯಾಧಿಕಾರಿಗಳ ವಿರುದ್ಧ ದೂರನ್ನ ಕೊಟ್ಟಿದ್ದು ಈ ಬಗ್ಗೆ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ರೈತ ಸಂಘದ ಮುಖಂಡರು ಹೇಳಿದ್ರು. ಜೊತೆಗೆ ಇಂದು ಕರೆ ಕೊಟ್ಟಿದ್ದಂತ ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ಕೈಬಿಟ್ಟಿದ್ದಾರೆ. ಆದ್ರೆ ಹುಲಿ ಸೆರೆಗೆ ಅತ್ಯಂತ ಶೀಘ್ರವಾಗಿ ತ್ವರಿತವಾಗಿ ಕ್ರಮವನ್ನ ವಹಿಸಬೇಕು. ಜೊತೆಗೆ ರೈತರ ಜೊತೆ ಉತ್ತಮ ಸಂಬಂಧ ಇಟ್ಕೋಬೇಕು. ರೈತರ ಸಮಸ್ಯೆಗಳನ್ನ ಬಂಡೀಪುರ ಅರಣ್ಯಾಧಿಕಾರಿಗಳು ಸಮಸ್ಯೆಯನ್ನ ಪರಿಹಾರ ಮಾಡುವಂತ ಒಂದು ಹೆಜ್ಜೆಯನ್ನು ಇಡಬೇಕು. ಯಾವುದೇ ಕಾರಣಕ್ಕೂ ಕೂಡ ರೈತರ ಒಂದು ಏನ್ ಸಮಸ್ಯೆ ಇರುತ್ತೆ ಅದಕ್ಕೆ ನಿರ್ಲಕ್ಷ್ಯ ತೋರಬಾರದು ಅಂತ ಕೂಡ ರೈತ ಸಂಘದ ಮುಖಂಡರು ಒತ್ತಾಯಿಸಿದ್ದಾರೆ. ದೀಪ್ತಿ. ಥ್ಯಾಂಕ್ ಯು ಸುರೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಹುಲಿ ಸೆರೆ ಬೋನ್ನಲ್ಲಿ ಅರಣ್ಯಾಧಿಕಾರಿಗಳನ್ನು ಕೂಡಿಟ್ಟಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಬರೋಬ್ಬರಿ 15 ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ಪ್ರಕರಣ ದಾಖಲಾಗಿರುವಂಥದ್ದು. ರೈತ ಮಹಿಳೆ ಕಮಲಮ್ಮ ನೀಡಿದಂತಹ ದೂರಿನ ಅನ್ವಯ FIR ಅನ್ನು ದಾಖಲು ಮಾಡಲಾಗಿದೆ. ಕಳೆದ ಮಂಗಳವಾರ ಗುಂಡ್ಲುಪೇಟೆಯ ಬೊಮ್ಮಲಾಪುರದಲ್ಲಿ ನಡೆದಂತಹ ಘಟನೆ ಇದು. ಕರ್ತವ್ಯಕ್ಕೆ ಅಡ್ಡಿ ಅಂತ ಹೇಳಿ 5 ರೈತರ ಮೇಲೆ FIR ದಾಖಲಾಗಿತ್ತು. ಇದೀಗ ಅರಣ್ಯ ಸಿಬ್ಬಂದಿ ನೀಡಿದಂತಹ ದೂರಿನ ಅನ್ವಯ FIR ದಾಖಲಾಗಿತ್ತು. ಈಗ ರೈತರು ಕೊಟ್ಟಂತಹ ಪ್ರತಿ ದೂರಿನ ಅನ್ವಯವಾಗಿ ಅಧಿಕಾರಿಗಳ ವಿರುದ್ಧ FIR ದಾಖಲಾಗಿದೆ.